ಮಕ್ಕಳಿಗೆ ಅಣ್ಣನಾಗಿ ತಮ್ಮನಾಗಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾದಂತಹ ಧೈರ್ಯವನ್ನ ತುಂಬಬೇಕು ಅನ್ನುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಡಾಕ್ಟರ್ ಆಂಟೋನಿ ಸಜೀತ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಕೈವನಂತೆ ಕಡುಕೋಪಾವನಂತೆ ಇವನು ಕಿಂಕರ. ಕೋಲಾರದಲ್ಲೇ ಮೊದಲು ನೀವು ಈ ಪಿಂಕ್ ರೂಮ್ ಅನ್ನ ಸ್ಥಾಪನೆ ಮಾಡ್ತೀರಿ. ಜನಕ್ಕೂ ಇದ್ರ ಬಗ್ಗೆ ಅರಿವಿರೋದಿಲ್ಲ, ಅಥವಾ ಇದೇನಪ್ಪ ಹಿಂಗೆ ಏನೋ ಪಿಂಕ್ ರೂಮ್ ಅಂತ ಮಾಡ್ತಿದಾರಲ್ಲ ಅಂತ ಒಂದು ಗುಸುಗುಸು. ಏನಕ್ಕೆ ಆ ಥಾಟ್ ಬಂತು ಅಂತ ಕೇಳಿದ್ರೆ 2 decades ನನ್ನ ಮಗಳಿಗೆ ಆಗಿತ್ತು. ಅಂದರೆ ಫಸ್ಟ್ ಪಿಂಕ್ ರೂಮ್ ಮಾಡಿದಾಗ ನ್ಯೂಸ್ ಪೇಪರಲ್ಲಿ ಬಂತು, ಬ್ಯಾಂಗ್ಳೂರ್ ಮಿರರಲ್ಲಿ ಬಂತು, ಕೋಲಾರ್ ಗೆಟ್ಸ್ ಇಸ್ ಫಸ್ಟ್ ಪಿಂಕ್ ರೂಮ್ ಅಂತ. ಪೂಜಾ ಗಾಂಧಿ ಅವರು ಕೂಡ ನಿಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಿಮಗೆ ಪಿಂಕ್ ಪ್ಯಾಂಥರ್ ಅನ್ನುವಂಥ ಒಂದು ಬಿರುದು ಕೂಡ ಇದೆ. ಕಥೆ ಮುತ್ತು ರಾಜನ ಕಥೆ ನೀ ಹೋಗೋ ದಾರಿ. ನೀವೇನಾದ್ರೂ ಪಾಲಿಟಿಕ್ಸ್ಗೆ ಬರುವಂತ ಸಾಧ್ಯತೆ ಇದೆ? ನಾನು ಖುದ್ದಾಗಿ ಹೋಗಿ ಯಾರು ಪಾಲಿಟಿಷಿಯನ್ ಇನ್ವೈಟ್ ಮಾಡಲ್ಲ. ಇಸ್ ನಥಿಂಗ್ ಟು ಡು ವಿತ್ ಪಾಲಿಟಿಕ್ಸ್. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀರಾ ಮುಂದಿನ ದಿನದಲ್ಲಿ ಅಂತ? ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ ಆಗಿದೆ. ಕರ್ನಾಟಕದ ಐಡಿಯಲ್ ಅವಾರ್ಡ್ ಬರುತ್ತೆ 2025 ಅಲ್ಲಿ. ಕರ್ನಾಟಕ ಐಡಲ್ ಇಸ್ ಅ ಬಿಗ್ ನೇಮ್. ವಿದ್ಯಾರ್ಥಿಗಳಿಗೆ ನೀವು ಲ್ಯಾಪ್ಟಾಪ್ ಆಗಿರಬಹುದು ಅಥವಾ ಕ್ರೀಡಾ ಜರ್ಸಿಗಳಾಗಿರಬಹುದು, ಇಂಥವು ಸಾಕಷ್ಟು ಕೊಟ್ಟಿದ್ದೀರ. ಮಗನು ಇವನು ಕೊಡುಗೈದಾನಿ ಚಿನ್ನದ. ಸೊ ಈ ಪಿಂಕ್ ರೂಮ್ಗೆ ಟೋಟಲ್ ಆಗಿ ಎಷ್ಟು ವೆಚ್ಚ ಆಗಿದೆ ಸರ್? ಪರ್ ಇಯರ್ ಅಬೌಟ್ 5 lakhs ಇಸ್ ಮೈ ಟಾರ್ಗೆಟ್. ನೀವೇನು ಅಂದ್ಕೋತಾರೆ, ಹೂ ಡು ಯು ಥಿಂಕ್ ಐ ಆಮ್? ಇವ್ರನ್ನ ನೋಡಿ ಅವ್ರು ಹೇಳಿಲ್ಲ, ಎಲ್ಲ ಒಂದೇ ವಾಯ್ಸಲ್ಲಿ ಫಾದರ್ ಅಂತ ಹೇಳಿದ್ರು. ಪಿಂಕ್ ರೂಮ್ ಅನ್ನು ಕಟ್ಟಿಸಿಕೊಟ್ಟಿರುವ ಆಂಟೋನಿ ಸಜೀತ್ ಸರ್ಗೆ ತುಂಬಾ ಧನ್ಯವಾದಗಳು.